ಸರ್ಕಾರಿ ಆಸ್ತಿಗಳಿಗೆ ಯಾವುದೇ ರಕ್ಷಣೆ ಇಲ್ಲದಂತಾಗಿದೆ. ಅಕ್ರಮ ಒತ್ತುವರಿಯಾದಂತಹ ಸರ್ಕಾರಿ ಆಸ್ತಿಗಳ ಬಗ್ಗೆ ದೂರು ನೀಡಿದ್ರೂ ಕೂಡ ಅಧಿಕಾರಿಗಳ ಬೇಜವಾಬ್ದಾರಿತನ, ನಿರ್ಲಕ್ಷ್ಯದಿಂದಾಗಿ ನೀಡ್ತಾ ಇರುವಂತಹ ದೂರುಗಳು ಮೂಲೆ ಹಿಡಿತಾ ಇದೆ. ನೆಲಮಂಗಲ ತಾಲೂಕಿನ ದೊಡ್ಡಬೆಲೆ ಗ್ರಾಮದ ಸರ್ವೆ ನಂಬರ್ 38ರಲ್ಲಿ ಸರ್ಕಾರಿ ಸಾರ್ವಜನಿಕ ಸ್ಮಶಾನ ಜಮೀನು ಅನಧಿಕೃತವಾಗಿ ಒತ್ತುವರಿಯಾಗ್ತಾ ಇದೆ. ಈ ಹಿಂದೆ ಅಧಿಕಾರಿಗಳ ತನಿಖೆಯ ಮೇರೆಗೆ ಅನಧಿಕೃತ ಒತ್ತುವರಿಯಾಗಿದೆ ಎಂದು ಸಾಬೀತುಗೊಂಡಿರುತ್ತೆ. ಇದರ ಸಲುವಾಗಿ ಎಕೆ ನ್ಯೂಸ್ ವಾಹಿನಿಯ ಮುಖ್ಯಸ್ಥರು, ಮಾಹಿತಿ ಹಕ್ಕು ಬಳಕೆದಾರರು ಹಾಗೂ ಸಾಮಾಜಿಕ ಹೋರಾಟಗಾರ್ತಿಯಾದಂತಹ ಅಮೃತ ಜಯರಾಮ್ ರವರು ನೆಲಮಂಗಲ ತಹಸೀಲ್ದಾರ್ ಅವರಿಗೆ ದೂರನ್ನ ಕೊಟ್ಟಿರುತ್ತಾರೆ. ದೂರು ನೀಡಿ 1 ತಿಂಗಳು ಕಳೆದರೂ ಕೂಡ ನೆಲಮಂಗಲ ತಹಸೀಲ್ದಾರ್ ಅವರು ಇದುವರೆಗೂ ಯಾವುದೇ ರೀತಿಯಾದ ಕ್ರಮವನ್ನು ಕೈಗೊಂಡಿರುವುದಿಲ್ಲ. ಇವರ ಈ ಬೇಜವಾಬ್ದಾರಿತನ ಹಾಗೂ ಕರ್ತವ್ಯ ಲೋಪವನ್ನ ಖಂಡಿಸಿ ಶ್ರೀಮತಿ ಅಮೃತ ಜಯರಾಮ್ ರವರು ಮಾನ್ಯ ಉಪವಿಭಾಗಾಧಿಕಾರಿಗಳಿಗೆ ದೂರನ್ನ ನೀಡಿ ಸರ್ಕಾರಿ ಸ್ಮಶಾನ ಜಾಗ ಅನಧಿಕೃತ ಒತ್ತುವರಿಯಾಗಿದ್ದು ಸಾಬೀತಾಗಿದೆ. ಹಾಗಿದ್ರೂ ಕೂಡ ಯಾವುದೇ ಕ್ರಮವನ್ನ ಪಾಲಿಸದೇ ಇರುವಂತಹ ನೆಲಮಂಗಲ ತಹಸೀಲ್ದಾರ್ ಹಾಗೂ ರಾಜಸ್ವ ನಿರೀಕ್ಷಕರು ಹಾಗೂ ವಿಲೇಜ್ ಅಕೌಂಟೆಂಟ್ ಅವರನ್ನ ಸೂಕ್ತ ಕಾನೂನು ತನಿಖೆಗೆ ಒಳಪಡಿಸಿ ಬೇಜವಾಬ್ದಾರಿತನ ಹಾಗೂ ಕರ್ತವ್ಯ ಲೋಪವನ್ನ ಎಸಗುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಮಾನತುಗೊಳಿಸುವಂತೆ ದೂರು ನೀಡಿ ಮನವಿಯನ್ನ ಮಾಡಿದ್ದಾರೆ.